ಹೆಲೋ ಗೈಸ್. ಇವತ್ತು ಇಂಟರ್ನೆಟ್ನಲ್ಲಿ ಹ್ಯಾಕಿಂಗ್ ವಿಡಿಯೋ ನೋಡಿ ಕ್ರೇಜ್ ಬಂದಿರೋರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಪ್ರಾಪರ್ ಗೈಡೆನ್ಸ್ ಇಲ್ಲದೆ 99% ಆಫ್ ಪೀಪಲ್ ಫೇಲ್. ನೀವಾ ಕನ್ಫ್ಯೂಸ್ ಆಗಿರೋ ಗ್ರೂಪ್ನಲ್ಲಿರ್ತೀರಾ? ಅವ್ರ ಒಂದು ಪಕ್ಕಾ ಸ್ಟ್ರಕ್ಚರ್ಡ್ ಪ್ಲಾನ್ ಫಾಲೋ ಮಾಡಿ ಆ ಟಾಪ್ 1% ಪ್ರೊಫೆಷನಲ್ ಹ್ಯಾಕರ್ ಆಗ್ತೀರಾ? ಹಾಯ್, ಐ ಆಮ್ ಪವನ್, ಅ ಥರ್ಡ್ ಇಯರ್ ಸೈಬರ್ ಸೆಕ್ಯೂರಿಟಿ ಸ್ಟೂಡೆಂಟ್. ಅಕಾಡೆಮಿಕ್ ಮತ್ತು ಇಂಡಸ್ಟ್ರಿ ಎರಡಕ್ಕೂ ಮ್ಯಾಚ್ ಆಗೋ ಒಂದು ಕಂಪ್ಲೀಟ್ 5 ಫೇಸ್ ರೋಡ್ ಮ್ಯಾಪ್ ಇವತ್ತು ನಿಮ್ಗೆ ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ದ ಟೆಕ್ನಿಕ್ಯಾಲಿಟೀಸ್. ಫೇಸ್ 1, ಸ್ಟ್ರಾಂಗ್ ಫೌಂಡೇಶನ್ಸ್. ಫೇಸ್ 1 ಅಂದ್ರೆ ನಿಮ್ಮ ಅಡಿಪಾಯ. ಯು ಕೆನಾಟ್ ಹ್ಯಾಕ್ ವಾಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಮೊದಲು CPU, RAM ಮತ್ತು ಸ್ಟೋರೇಜ್ ಇಂಟರಾಕ್ಷನ್ ಕಲಿರಿ. ಕರ್ನಲ್ ವರ್ಸಸ್ ಯೂಸರ್ ಮೋಡ್ ಅಂದ್ರೆ ಏನು? ಲಿನಕ್ಸ್ನಲ್ಲಿ ಫೈಲ್ ಪರ್ಮಿಷನ್ಸ್ ಮತ್ತು ವಿಂಡೋಸ್ನಲ್ಲಿ ರೆಜಿಸ್ಟ್ರಿ ಹೈವ್ಸ್ ಬಗ್ಗೆ ನಾಲೆಡ್ಜ್ ಇರಲಿ. ನೆಕ್ಸ್ಟ್, ನೆಟ್ವರ್ಕಿಂಗ್. ಇದು ಸೈಬರ್ ಸೆಕ್ಯೂರಿಟಿಯ ಹಾರ್ಟ್. OSI ಮೊದಲ್, TCP/IP ಮತ್ತು DNS ಪ್ರೋಟೋಕಾಲ್ಗಳನ್ನು ವೈರ್ಶಾರ್ಟ್ ಬಳಸಿ ಅನಲೈಸ್ ಮಾಡೋದನ್ನ ಕಲಿರಿ. ವೆಬ್ಟೆಕ್. ವೆಬ್ಸೈಟ್ಸ್ ಹೇಗೆ ವರ್ಕ್ ಆಗುತ್ತೆ, REST APIs, JWT ಅಥೆಂಟಿಕೇಶನ್ ಮತ್ತು SQL ಡೇಟಾಬೇಸ್ ಬೇಸಿಕ್ಸ್ ತಿಳ್ಕೊಳ್ಳಿ. ಸೈಬರ್ ಫಂಡಮೆಂಟಲ್ಸ್. CIA ಟ್ರಯಾಡ್, ಎನ್ಕ್ರಿಪ್ಷನ್, ಫೈರ್ವಾಲ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರೋಗ್ರಾಮಿಂಗ್. ಟಾಸ್ಕ್ ಆಟೋಮೇಷನ್ಗೆ ಪೈಥಾನ್ ಮತ್ತು ಲಿಂಕ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಬ್ಯಾಶ್ ಸ್ಕ್ರಿಪ್ಟಿಂಗ್ ಕಲಿಯೋದು ಅನಿವಾರ್ಯ. ಫೇಸ್ 2, ಕೋರ್ ಪೆನ್ ಟೆಸ್ಟಿಂಗ್ ಅಂಡ್ ಮೆಥಡಾಲಜಿ. ಈಗ ಅಸಲಿ ಆಟ ಶುರು. ಫೇಸ್ 2ನಲ್ಲಿ ನಾವು ಸ್ಟ್ರಕ್ಚರ್ಡ್ ಪ್ರೊಫೆಷನಲ್ ಮೆಥಡಾಲಜಿ ಕಲ್ತೀವಿ. ಇದು ಕೇವಲ ಟೂಲ್ಸ್ ಯೂಸ್ ಮಾಡೋದಲ್ಲ, ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಸ್ಟೆಪ್ 1, ರಿಕಾನಸೆನ್ಸ್, ಇನ್ಫಾರ್ಮೇಷನ್ ಗ್ಯಾದರಿಂಗ್. ಒಂದು ಸಿಸ್ಟಮ್ ಹ್ಯಾಕ್ ಮಾಡೋಕ್ಕೆ ಮೊದಲ ಹೆಜ್ಜೆ ಅದರ ಬಗ್ಗೆ ಮಾಹಿತಿ ಕಲೆ ಹಾಕೋದು. OSINT, ಗೂಗಲ್ ಡಾರ್ಕಿಂಗ್ ಮತ್ತು DNS ಇನ್ಯೂಮರೇಷನ್ ಬಳಸಿ ಟಾರ್ಗೆಟ್ನ ಐಡೆಂಟಿಟಿ ಪತ್ತೆ ಮಾಡ್ತೀವಿ. ಸ್ಟೆಪ್ 2, ಇನ್ಯೂಮರೇಷನ್, ಎಕ್ಸ್ಟ್ರಾಕ್ಟ್ ಡೀಟೇಲ್ಸ್. ಮಾಹಿತಿ ಸಿಕ್ಕ ಮೇಲೆ ಸಿಸ್ಟಮ್ ಒಳಗೆ ಹೋಗೋ ದಾರಿ ಹುಡುಕಬೇಕು. Nmap ಬಳಸಿ ಓಪನ್ ಪೋರ್ಟ್ಸ್ ನೋಡ್ತೀವಿ. ಗೋಬಸ್ಟರ್ ಬಳಸಿ ಹಿಡನ್ ಡೈರೆಕ್ಟರಿ ಹುಡುಕ್ತೀವಿ. ಆಕ್ಟಿವ್ ಡೈರೆಕ್ಟರಿನಲ್ಲಿ ಬ್ಲಡ್ ಹೌಂಡ್ ಬಳಸಿ ಅಟ್ಯಾಕ್ ಪಾತ್ಗಳನ್ನು ಮ್ಯಾಪ್ ಮಾಡ್ತೀವಿ. ಸ್ಟೆಪ್ 3, ಎಕ್ಸ್ಪ್ಲೋಟೇಷನ್, ಗೇನಿಂಗ್ ಆಕ್ಸೆಸ್. ದಾರಿ ಸಿಕ್ಕ ಮೇಲೆ ಈಗ ಸಿಸ್ಟಮ್ ಒಳಗೆ ನುಗ್ಗೋ ಸಮಯ. SQL ಇಂಜೆಕ್ಷನ್, XSS ಅಥವಾ ಮೆಟಾಸ್ಪ್ಲಾಯ್ಟ್ ಬಳಸಿ ವ್ಯಾಲರಬಿಲಿಟೀಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಸ್ಟೆಪ್ 4, ಪ್ರಿವಿಲೇಜ್ ಎಸ್ಕಲೇಷನ್, ಎವಿಲೇಟ್. ಸಿಸ್ಟಮ್ ಒಳಗೆ ಹೋದ ತಕ್ಷಣ ನೀವು ಅಡ್ಮಿನ್ ಆಗಿರಲ್ಲ. ಸೊ ಲಿನಕ್ಸ್ SUID ಬೈನರೀಸ್ ಅಥವಾ ವಿಂಡೋಸ್ ಟೋಕನ್ ಇಂಪರ್ಸನೇಷನ್ ಬಳಸಿ ನಾರ್ಮಲ್ ಯೂಸರಿಂದ ರೂಟ್ ಅಥವಾ ಅಡ್ಮಿನ್ ಪವರ್ ಪಡ್ತೀವಿ. ಸ್ಟೆಪ್ 5, ಪೋಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಮತ್ತು ರಿಪೋರ್ಟಿಂಗ್. ಹ್ಯಾಕ್ ಆದ್ಮೇಲೆ ನೆಟ್ವರ್ಕ್ನಲ್ಲಿ ಇನ್ನೊಂದು ಸಿಸ್ಟಮ್ಗೆ ಮೂವ್ ಆಗೋದನ್ನ ಲ್ಯಾಟ್ರಲ್ ಮೂವ್ಮೆಂಟ್ ಕಲಿರಿ. ಕೊನೆಯದಾಗಿ ನಿಮ್ಮ ಫೈಂಡಿಂಗ್ಸ್ ಅನ್ನ CVSS ಸ್ಕೋರಿಂಗ್ ಬಳಸಿ ಪ್ರೊಫೆಷನಲ್ ಆಗಿ ರಿಪೋರ್ಟ್ ಮಾಡಿ. ಫೇಸ್ 3 and 4, ಸರ್ಟಿಫಿಕೇಷನ್ಸ್ ಅಂಡ್ ರಿಯಲ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸ್ಟೆಪ್, ಸರ್ಟಿಫಿಕೇಷನ್ಸ್. ನಿಮ್ಮ ಸ್ಕಿಲ್ಸ್ಗೆ ಇಂಡಸ್ಟ್ರಿ ವ್ಯಾಲ್ಯೂ ಸಿಗ್ಬೇಕಂದ್ರೆ EJPT ಅಥವಾ ಸೆಕ್ಯೂರಿಟಿ ಪ್ಲಸ್ ಇಂದ ಸ್ಟಾರ್ಟ್ ಮಾಡಿ. ಎಕ್ಸ್ಪರ್ಟ್ ಆಗೋಕ್ಕೆ OSCP ಅಥವಾ PNPT ಅನ್ನೋ ಗೋಲ್ಡ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಮಾಡಿ. ಇದಾದ್ಮೇಲೆ ಬರೋದು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ಕೆಲಸ ಸಿಗೋವರೆಗೂ ವೇಟ್ ಮಾಡಬೇಡಿ. HackerOne ಅಥವಾ ಬಗ್ಕ್ರೌಡ್ನಲ್ಲಿ ಸೈನ್ ಅಪ್ ಮಾಡಿ ಬಗ್ಸ್ನ ಕಂಡುಹಿಡೀರಿ. ರಿಯಲ್ ವೆಬ್ಸೈಟ್ಗಳಲ್ಲಿ ಬಗ್ಸ್ ಫೈಂಡ್ ಮಾಡಿ ರಿಪೋರ್ಟ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಫೇಸ್ 5, ಜಾಬ್ ರೆಡಿ ಮತ್ತು ಕರಿಯರ್ ಗ್ರೋತ್. ಫೈನಲ್ ಸ್ಟೆಪ್, ಜಾಬ್ ರೆಡಿ. ನಿಮ್ಮ ರೆಸ್ಯೂಮೇನಲ್ಲಿ ಬರೀ ಸ್ಕಿಲ್ಸ್ ಲಿಸ್ಟ್ ಮಾಡಬೇಡಿ. ನೀವು ಸಾಲ್ವ್ ಮಾಡಿರುವ ಲ್ಯಾಬ್ಸ್ ಮತ್ತು ನಿಮ್ಮ ಗಿಟ್ಹಬ್ ರೆಪಾಸಿಟರಿ ಲಿಂಕ್ಸ್ ಹಾಕಿ. ಇಂಡಿಯಾದಲ್ಲಿ ಒಬ್ಬ ಸ್ಕಿಲ್ಡ್ ಪೆನ್ ಟೆಸ್ಟರ್ಗೆ ಆರಂಭದಲ್ಲಿ 3 ರಿಂದ 6 ಲಕ್ಷ ಪ್ಯಾಕೇಜ್ ಸಿಗುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಂತೆ 15 ರಿಂದ 30 ಲಕ್ಷವರೆಗೆ ಸಿಗೋದು ಗ್ಯಾರಂಟಿ. ಈ ರೋಡ್ ಮ್ಯಾಪ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಕಮೆಂಟ್ ಮಾಡಿ. ನಮ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಫೇಸ್ 2 ಇಂದ ಫೇಸ್ 5 ವರೆಗೂ ಪ್ರತಿಯೊಂದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ರೂಟ್ ಪ್ಯಾಕೇಜ್ ಪೇಜ್ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.